ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಆಮ್ ಅರುಣಶ್ರೀ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿಲ್ವೋ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಲಾಸ್ಟ್ ವಿಡಿಯೋಲಿ ನಾವು ಅರೇಸ್ ನೋಡಿದ್ದೀವಿ, ಲಿಂಕ್ಡ್ ಲಿಸ್ಟ್ ಆಪ್ರೇಷನ್ಸ್ ಆ್ಯಂಡ್ ಲಿಂಕ್ಡ್ ಲಿಸ್ಟ್ ಬೇಸಿಕ್ ಸ್ಟ್ರಕ್ಚರ್ಸ್. ಸೊ ಇವೆಲ್ಲ ನೋಡಿದ್ದೀವಿ. ಈ ವಿಡಿಯೋ ಸೀರೀಸಲ್ಲಿ ಬರ್ತಿದೆ, ಸೊ ನೀವು ಫಸ್ಟ್ ವಿಡಿಯೋಯಿಂದ ನೋಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಸೊ ಇವಾಗ ನಮ್ಮದು 5th ಲೆಕ್ಚರ್ ಬಂದುಬಿಟ್ಟು ಸ್ಟ್ಯಾಕ್ ಅಂತ. ಸೊ ಇವಾಗ ಸ್ಟ್ಯಾಕ್ ಅಂತಂದರೆ ಏನು? ಸೊ ನಾನು ಜನರಲಾಗಿ ಹೇಳ್ತಿದ್ದೀನಿ, ಈಗ ಬುಕ್ಸನ್ನು ನಾನು ಅರೇಂಜ್ ಮಾಡಬೇಕು. ಹೆಂಗೆ ಅರೇಂಜ್ ಮಾಡ್ತೀನಿ? ನಂಬರ್ ಆಫ್ ಬುಕ್ಸ್ ಇದೆ, ಒಂದು 9 ಬುಕ್ಸ್ ಇದೆ, ಈ ಥರ ಅರೇಂಜ್ ಮಾಡ್ತೀನಿ ಅಲ್ವಾ. ಒಂದ್ರ ಮೇಲೆ ಒಂದು ಬುಕ್ಸ್ನ ಇಟ್ಟರೆ ನಾವು ಅದನ್ನು ಬುಕ್ ಸ್ಟ್ಯಾಕ್ ಅಂತ ಕರಿತೇವೆ ಅಲ್ವಾ. ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ಒಂದು 6 ಪೀಪಲ್ಸ್ ಬಂದಿದ್ದಾರೆ. 6 ಪೀಪಲ್ ಬಂದು ಬುಕ್ಸ್ನ ಅರೇಂಜ್ ಮಾಡ್ತಾರೆ. ಹೆಂಗೆ ಅರೇಂಜ್ ಮಾಡ್ತಾರೆ ಅಂದರೆ ಫಸ್ಟ್ ಪರ್ಸನ್ ಬಂದುಬಿಟ್ಟು ಇಲ್ಲಿ ಒಂದು ಬುಕ್ನ ಇಲ್ಲಿ ಇಡ್ತಿದ್ದಾನೆ, ಆ್ಯಂಡ್ ಸೆಕೆಂಡ್ ಪರ್ಸನ್ ಬಂದುಬಿಟ್ಟು ಅದ್ರ ಮೇಲೇ ಬುಕ್ ಇಡ್ತಾನೆ, ಆ್ಯಂಡ್ ಥರ್ಡ್ ಪರ್ಸನ್ ಆ್ಯಂಡ್ ಫೋರ್ತ್ ಪರ್ಸನ್ ಆ್ಯಂಡ್ 5th ಪರ್ಸನ್ ಆ್ಯಂಡ್ 6th ಪರ್ಸನ್. ಸೊ ಬುಕ್ ಅನ್ನೋದು ಯಾವ ಥರ ಅರೇಂಜ್ ಆಗಿದೆ ಅಂತಂದರೆ ಲೈಕ್ ಅ ಸ್ಟ್ಯಾಕ್ ಫಾರ್ಮೇಟ್. ಓಕೆ. ಆ್ಯಂಡ್ ಈಗ ನಾನು ಯಾವುದಾದ್ರೂ ಒಂದು ಬುಕ್ನ ತೆಗಿಬೇಕು ಅಂತಂದರೆ ಕೆಳಗಡೆ ಬುಕ್ನ ತೆಗೆದ್ರೆ ಇಮ್ಮಿಡಿಯೇಟಾಗಿ ಇಡೀ ಸ್ಟ್ಯಾಕಿಗೆ ಕೊಲ್ಯಾಪ್ಸ್ ಆಗೋಗುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಇದನ್ನು ಲಾಸ್ಟ್ ಎಲಿಮೆಂಟ್ನ ಇಲ್ಲ ಲಾಸ್ಟ್ ಬುಕ್ನ ನಾನು ಫಸ್ಟ್ ತೆಗಿಯೋಕ್ಕೆ ಇಷ್ಟಪಡ್ತೀನಿ. ಓಕೆ. ಅಂತಂದರೆ ಫಸ್ಟ್ ತೆಗಿತಾರಲ್ಲ ಸ್ಟ್ಯಾಕಲ್ಲಿ ಲಾಸ್ಟ್ ಎಲಿಮೆಂಟ್ ಏನಿರುತ್ತೋ ಅದೇ ಫಸ್ಟ್ ಆಚೆಗೆ ಬರುತ್ತೆ. ಸೊ ಅದಕ್ಕೆ ನಾವು ಇದನ್ನು ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಕರಿತೀವಿ. ಸೊ ನಾವು ಒಂದು ಎಲಿಮೆಂಟ್ನ ಇಡ್ತಿದ್ದೀವಿ ಅಂದರೆ ಅದನ್ನು ನಾವು ಪುಷ್ ಅಂತ ಕರಿತೀವಿ. ಒಂದು ಎಲಿಮೆಂಟ್ನ ಆಚೆಗೆ ತೆಗಿತಿದ್ದೀವಿ ಅಂತಂದರೆ ಅದನ್ನು ನಾವು ಪಾಪ್ ಅಂತ ಕರಿತೀವಿ. ಸೊ ಯಾವುದು ಎಲಿಮೆಂಟ್ ಲಾಸ್ಟಲ್ಲಿರುತ್ತೋ ಅಂದರೆ ಲಾಸ್ಟ್ ಆಪ್ರೇಷನ್ ಎಲ್ಲಿ ನಡೆದಿರುತ್ತೋ ಸೊ ಅದನ್ನು ನಾವು ಟಾಪ್ ಅಂತ ಕರಿತೀವಿ. ಓಕೆ. ಸೊ ಟಾಪ್ ಈಗ ಒಂದು ಒಂದು ಸ್ಟ್ಯಾಕ್ ಇದೆ ಅಂದ್ಕೊಳ್ಳಿ, ಇದು ಖಾಲಿಯಾಗಿದೆ, ಇಲ್ಲಿ ನಾನು ಬುಕ್ಸ್ ಇಟ್ಟಿಲ್ಲ, ಏನೂ ಇಟ್ಟಿಲ್ಲ. ಸೊ ಅದರ ಟಾಪ್ ವ್ಯಾಲ್ಯೂ ಬಂದುಬಿಟ್ಟು ಏನಿರುತ್ತೆ? 0 ಇರೋಲ್ಲ, -1 ಇರುತ್ತೆ. ಓಕೆ. ಸೊ ಇದು ಡಿಫಾಲ್ಟ್. ಸೊ -1 ಇರುತ್ತೆ. ಅದಕ್ಕೆ ನಾವು ಸ್ಟ್ಯಾಕ್ನ ಏನಂತ ಕರಿತೀವಿ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಟಾಪ್ ಅಂತ ಕರಿತೀವಿ. ಓಕೆ. ಮತ್ತು ಈ ಸ್ಟ್ಯಾಕ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಏನು? ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್. ಓಕೆ. ಸ್ಟ್ಯಾಕ್ನ ನಾವು ಬಂದುಬಿಟ್ಟು ರಿಕರ್ಷನಲ್ಲಿ ಯೂಸ್ ಮಾಡ್ತೀವಿ. ಯಾಕಂದರೆ ರಿಕರ್ಷನು ಕಂಪ್ಲೀಟಾಗಿ ಇಟ್ ಈಸ್ ಅ ಬೇಸ್ಡ್ ಆನ್ ದ ಸ್ಟ್ಯಾಕ್. ಇದು ರಿಕರ್ಷನ್ ಏನು ಮಾಡುತ್ತೆ ಅಂದರೆ ದ ಫಂಕ್ಷನ್ ವಿಚ್ ವಿಲ್ ಕಾಲ್ ಇಟ್ ಸೆಲ್ಫ್. ಸೊ ಅಂದರೆ ಈ ಫಂಕ್ಷನು ಬೈ ಯೂಸಿಂಗ್ ಸ್ಟ್ಯಾಕ್ ಓನ್ಲಿ ಇಟ್ ವಿಲ್ ಪರ್ಫಾರ್ಮ್ ಇಟ್ ಫಂಕ್ಷನ್. ಅರ್ಥ ಆಯ್ತಾ? ಮತ್ತು ಈ ಸ್ಟ್ಯಾಕ್ನ ನಾವು ಇನ್ಫಿಕ್ಸ್ ಆ್ಯಂಡ್ ಪೋಸ್ಟ್ ಫಿಕ್ಸಲ್ಲಿ ಕೂಡ ಯೂಸ್ ಮಾಡ್ತೀವಿ. ಇದು ಬಂದುಬಿಟ್ಟು ಮ್ಯಾಥಮೆಟಿಕಲ್ ಆಪ್ರೇಷನ್ಸು. ಸೊ ಇದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಅಂದರೆ ಲಾಸ್ಟ್ ಕ್ಲಾಸ್ ಬಂದುಬಿಟ್ಟು ನಮ್ಮದು ಇನ್ಫಿಕ್ಸ್ ಆ್ಯಂಡ್ ಪೋಸ್ಟ್ ಫಿಕ್ಸ್ ಆಪ್ರೇಷನ್ಸೇ. ಆ್ಯಂಡ್ ಈವನ್ ಸಮ್ ಸಾಫ್ಟ್ವೇರ್ ಕಂಪನೀಸ್, ಸಮ್ ಸಾಫ್ಟ್ವೇರ್ ಅಲ್ಲ, ಮೋಸ್ಟ್ ಆಫ್ ದ ಸಾಫ್ಟ್ವೇರ್ ಇಂಜಿನಿಯರಿಂಗ್ಸಲ್ಲಿ ಕೂಡ ನಾವು ಇದನ್ನು ಇಂಟರ್ನಲ್ ಆಗಿ ಯೂಸ್ ಮಾಡ್ತೀವಿ. ಇಂಟರ್ನಲ್ ಆಗಿ ಸ್ಟ್ಯಾಕ್ನ ತುಂಬ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಇವಾಗ ಕೋಡ್ ಬರೆಯೋದ್ರಲ್ಲಾಗಲಿ ಸೊ ಎಲ್ಲದರಲ್ಲಿ ನಾವು ಸ್ಟ್ಯಾಕ್ನ ಯೂಸ್ ಮಾಡ್ತೀವಿ ಜಾಸ್ತಿ ಸರಿ. ನೆಕ್ಸ್ಟ್ ಆಪರೇಷನ್ಸ್ ಆಫ್ ಸ್ಟ್ಯಾಕ್. ಏನೇನು ಆಪ್ರೇಷನ್ ಇರುತ್ತೆ ಇದರಲ್ಲಿ? ಸೊ ದ ಫಸ್ಟ್ ಒನ್ ಬಂದುಬಿಟ್ಟು ಪುಷ್ ಆಪ್ರೇಷನ್, ಸೆಕೆಂಡ್ ಒನ್ ಬಂದುಬಿಟ್ಟು ಪಾಪ್ ಆಪ್ರೇಷನ್, ಥರ್ಡ್ ಒನ್ ಬಂದುಬಿಟ್ಟು ಪೀಕ್ ಆಪ್ರೇಷನ್, ಫೋರ್ತ್ ಒನ್ ಬಂದುಬಿಟ್ಟು ಡಿಸ್ಪ್ಲೇ ಆಪ್ರೇಷನ್. ಓಕೆ. ಪುಷ್ ಅಂತಂದರೆ ಏನು? ಪುಷ್ ಅಂತಂದರೆ ನಮಗೆಲ್ಲರಿಗೂ ಜನರಲಾಗಿ ಗೊತ್ತು, ಏನು? ಆ್ಯಡಿಂಗ್ ಆ್ಯನ್ ಎಲಿಮೆಂಟ್. ಓಕೆ. ಆರ್ ಆ್ಯಡಿಂಗ್ ದ ಡೇಟಾ ಟು ದ ಸ್ಟ್ಯಾಕ್. ಸೊ ಇದನ್ನು ನಾವೇನಂತ ಕರಿತೀವಿ? ಪುಷ್ ಅಂತ ಕರಿತೀವಿ. ಪಾಪ್ ಅಂತಂದರೆ ರಿಮೂವಿಂಗ್ ದ ಡೇಟಾ ಫ್ರಮ್ ದ ಸ್ಟ್ಯಾಕ್. ಓಕೆ. ಸ್ಟ್ಯಾಕಿಂದ ತೆಗಿತಿದ್ದೀನಿ. ಮತ್ತು ಪೀಕ್ ಅಂತಂದರೆ ಏನು ಅಂದರೆ ಇಟ್ ವಿಲ್ ಪ್ರಿಂಟ್ ದ ಟಾಪ್ ವ್ಯಾಲ್ಯೂ. ಅರ್ಥ ಆಯ್ತಾ? ನೆಕ್ಸ್ಟ್ ಇದನ್ನು ನಾವು ಹೆಂಗೆ ಬರ್ಕೋಬೋದಂದರೆ ಆಕ್ಸೆಸಿಂಗ್ ದ ಟಾಪ್ ವ್ಯಾಲ್ಯೂ ಆಫ್ ದ ಸ್ಟ್ಯಾಕ್. ಓಕೆ. ನೆಕ್ಸ್ಟ್ ಡಿಸ್ಪ್ಲೇ ಅಂತಂದರೆ ಏನು? ಇಟ್ ವಿಲ್ ಡಿಸ್ಪ್ಲೇ ದ ಡೇಟಾ ಆಫ್ ದ ಸ್ಟ್ಯಾಕ್, ಇಲ್ಲ ಟು ಪ್ರಿಂಟ್ ದ ಡೇಟಾ ಅಂತ ಕೂಡ ನಾವು ತಗೋಬೋದು. ಪ್ರಿಂಟ್ ದ ಡೇಟಾ ಇನ್ ಸ್ಟ್ಯಾಕ್. ಓಕೆ. ಅಂದರೆ ಸ್ಟ್ಯಾಕಲ್ಲಿ ಏನೇನು ಆಪ್ರೇಷನ್ ನಡೆಯುತ್ತೆ ಅದನ್ನೆಲ್ಲ ಪ್ರಿಂಟ್ ಮಾಡೋದಕ್ಕೆ ನಾವು ಡಿಸ್ಪ್ಲೇ ಆಪ್ರೇಷನ್ಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಾನೊಂದು ಎಂಟಿ ಸ್ಟ್ಯಾಕ್ ತೊಗೊಂಡಿದ್ದೀನಿ. ಸೊ ಈ ಥರ ಇದೆ ಅದು ಎಂಟಿ ಸ್ಟ್ಯಾಕ್ ಅನ್ನೋದು. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ನಾನು 1 ಅನ್ನೋ ನಂಬರ್ನ ಪುಷ್ ಮಾಡಬೇಕು ಅನ್ಕೋತಿದ್ದೆ. ಸೊ ನಾನು ಪುಷ್ ಮಾಡಿದೆ. ಇಲ್ಲಿ ಟಾಪ್ ವ್ಯಾಲ್ಯೂ -1 ಇರೋದು, ಇಲ್ಲೇನು ಬಂತು? 1ಗೆ ಬಂತು. ಸೊ ಆಮೇಲೆ ಪುಷ್ 2. ಓಕೆ. 2ನ ಪುಷ್ ಮಾಡಿದೆ. ಪುಷ್ 8ನ ಪುಷ್ ಮಾಡಿದೆ. ಈ ಥರ ಪುಷ್ ಮಾಡಿದೆ. ನೆಕ್ಸ್ಟ್ ಪುಷ್ 9ನ ಪುಷ್ ಮಾಡಿದೆ. ನೆಕ್ಸ್ಟ್ ಪುಷ್ 10. ಸೊ 9 ಹೋಗ್ಬಿಟ್ಟು 10ನ ಪುಷ್ ಮಾಡಿದೆ. ಸೊ ಈಗ ನಮ್ಮ ಟಾಪ್ ವ್ಯಾಲ್ಯೂ ಎಷ್ಟಾಯಿತು? 10 ಆಯಿತು ಅಲ್ವಾ. ಸೊ ಇದು ಬಂದುಬಿಟ್ಟು ಟಾಪ್ ವ್ಯಾಲ್ಯೂ ಬಂದುಬಿಟ್ಟು 10 ಆಗಿದೆ. ಈಗ ನನ್ನ ಕೋಡಲ್ಲಿ ಪುಷ್ ಬಿಟ್ಬಿಟ್ಟು ಪಾಪ್ ಅಂತ ಕರಿತೀನಿ.
ಪಾಪ್ 10. ಓಕೆ, ಸೊ ನಾನು ಏನು ಮಾಡ್ತೀನಿ, ಇದನ್ನು ರಿಮೂವ್ ಮಾಡ್ತೀನಿ. ಟಾಪ್ ವ್ಯಾಲ್ಯೂ ಬಂದುಬಿಟ್ಟು ಎಲ್ಲಿಗೆ ಬರುತ್ತೆ, 9ಗೆ ಬರುತ್ತೆ. ಸೊ ಆ ಥರ ನೀನು ಪುಷ್ ಮಾಡಿದ್ರೆ, ಈಗ ನನಗೆ ಪೀಕ್ ಅನ್ನೋ ವರ್ಡ್ನ ಯೂಸ್ ಮಾಡಿದ್ರೆ ಟಾಪ್ ಎಲ್ಲಿ ನಿಂತಿದೆ, ಸೊ -1ನ ನಿಲ್ಲಾದ್ಬಿಟ್ರೆ -1 ಅಂತ ಕರೀತಿಲ್ಲ, ಇಲ್ಲ ಟಾಪಲ್ಲಿ ಬಂದುಬಿಟ್ರೆ ಸೊ ಟಾಪ್ ವ್ಯಾಲ್ಯೂ ಬಂದುಬಿಟ್ಟು 10 ಅಂತ ಈ ಪೀಕ್ ವ್ಯಾಲ್ಯೂ ಡಿಸ್ಪ್ಲೇ ಮಾಡುತ್ತೆ. ಇದರಲ್ಲಿ ಮೇಯ್ನಾಗಿ ನಾವು 2 ಆಪ್ರೇಷನ್ಸ್ನ ನೋಡ್ಬೋದು. ಯಾವ ಥರ ಅಂತಂದರೆ ಓವರ್ಫ್ಲೋ, ಅಂಡರ್ಫ್ಲೋ ಅಂತ. ಓವರ್ಫ್ಲೋ ಅಂತಂದರೆ ಇವಾಗ ಜಾಸ್ತಿ ಡೇಟಾ ನಾನು ಏನಾದರೂ ಸ್ಟೋರ್ ಮಾಡಿಬಿಟ್ಟಿದ್ರೆ, ಜಾಸ್ತಿ ಡೇಟಾ ಸ್ಟೋರ್ ಮಾಡಿ ಇನ್ನೇನು ಸ್ಟೋರ್ ಮಾಡೋಕ್ಕೆ ನಮ್ಗೆ ಪ್ಲೇಸೇ ಇಲ್ಲ. ಸೊ ಆ ಟೈಮಲ್ಲಿ ನಾನು ಏನಂತ ಕರಿತೀನಿ ಅಂತಂದರೆ ಈ ಸ್ಟ್ಯಾಕ್ ಅನ್ನೋದು ಓವರ್ಫ್ಲೋ ಆಗಿದೆ ಅಂತ ಹೇಳ್ಬೋದು. ಅಂಡರ್ಫ್ಲೋ ಅಂತಂದರೆ ಇಲ್ಲಿ ಏನು ಎಲಿಮೆಂಟೇ ಇಲ್ಲ, ನೀನು ಅವಾಗ ಪಾಪ್ ಮಾಡಬೇಕು ಅನ್ಕೋತಿದ್ವಿ ಯಾವುದಾದ್ರೂ ಒಂದು ಎಲಿಮೆಂಟ್ನ. ಸೊ ಆವಾಗ ನಾವು ಏನಂತ ಕರಿತೀವಿ ಅಂತಂದರೆ ಅದನ್ನು ಅಂಡರ್ಫ್ಲೋ ಅಂತ ಕರಿತೀವಿ. ಸೊ ಓಕೆ, ನೆಕ್ಸ್ಟ್ ಈ ಸ್ಟ್ಯಾಕ್ ಅನ್ನೋದು ಯಾವ ಥರ ಇಂಪ್ಲಿಮೆಂಟ್ ಆಗುತ್ತೆ ಅಂತಂದರೆ ಸ್ಟ್ಯಾಕ್ ಇಂಪ್ಲಿಮೆಂಟೇಷನ್ ಬೇಸ್ಡ್ ಆನ್ ಅರೇಸ್ ಆ್ಯಂಡ್ ಲಿಂಕ್ಡ್ ಲಿಸ್ಟ್. ಓಕೆನಾ, ಸೊ ಅರೇಸು ಮತ್ತು ಲಿಂಕ್ಡ್ ಲಿಸ್ಟ್ನ ಯೂಸ್ ಮಾಡಿಕೊಂಡು ಸ್ಟ್ಯಾಕ್ ಅನ್ನೋದು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಸರಿ, ಹಾಗಾದರೆ ಡಿಫ್ರೆನ್ಸ್ ಏನು ಈ ಸ್ಟ್ಯಾಕ್ಗೂ ಅರೇಗೂ ಅಂತಂದರೆ, ಸ್ಟ್ಯಾಕ್ ಕೂಡ ಕಲೆಕ್ಷನ್ ಆಫ್ ಎಲಿಮೆಂಟ್ಸೇ, ಅರೇ ಕೂಡ ಕಲೆಕ್ಷನ್ ಆಫ್ ಎಲಿಮೆಂಟ್ಸೇ. ಅಂದರೆ ಇವೆರಡು ಕೂಡ ಕಲೆಕ್ಷನ್ ಆಫ್ ಎಲಿಮೆಂಟ್ಸೇ, ಬಟ್ ಡಿಫ್ರೆನ್ಸ್ ಏನು? ಸೊ ಈ ಸ್ಟ್ಯಾಕ್ ಅನ್ನೋದು ಇಟ್ ಈಸ್ ಅ ಡೈನಮಿಕ್. ಓಕೆ, ಇದು ಯಾವಾಗಲೂ ಡೈನಮಿಕ್ ಆಗಿ ವರ್ಕ್ ಆಗುತ್ತೆ. ಅಂದರೆ ಸ್ಟ್ಯಾಕ್ ಈಸ್ ಅ ಡೈನಮಿಕ್ ಇನ್ ನೇಚರ್. ಓಕೆ, ಸೊ ನೆಕ್ಸ್ಟ್ ಅರೇ ಅನ್ನೋದೇನು, ಇಟ್ ಈಸ್ ಅ ಸ್ಟ್ಯಾಟಿಕ್ ಆಬ್ಜೆಕ್ಟ್. ಓಕೆ, ಸ್ಟ್ಯಾಟಿಕ್ ಇನ್ ನೇಚರ್. ಓಕೆ, ಸೊ ಡೈನಮಿಕ್ ಅಂತಂದರೆ ಏನು, ಈಗ ಸೈಜ್ ಅನ್ನೋದು ಕಾನ್ಸ್ಟೆಂಟಾಗಿ ವ್ಯಾರಿ ಆಗ್ತಿರುತ್ತೆ. ನಾನು ಯಾವಾಗ ಬೇಕೋ ಆವಾಗ ನಾನು ಡೇಟಾನ ಪುಷ್ ಮಾಡ್ತೀನಿ, ಪಾಪ್ ಮಾಡ್ತೀನಿ. ಸೊ ಸೈಜ್ ಅನ್ನೋದು ಆಟೋಮೆಟಿಕ್ಕಾಗಿ ವ್ಯಾರಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಸ್ಟ್ಯಾಕ್ ಅನ್ನೋದು ಡೈನಮಿಕ್ ಇನ್ ನೇಚರ್, ಅರೇ ಅನ್ನೋದು ಸ್ಟ್ಯಾಟಿಕ್ ಇನ್ ನೇಚರ್ ಅಂತ ಕರಿತೀವಿ. ಸೊ ಓಕೆ, ಆ್ಯಂಡ್ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಡಿಫ್ರೆಂಟ್ ಡೇಟಾ ಟೈಪ್ಸ್. It is a collection of different data types, but it is a collection of similar data types. Okay, similar data types. So ಇವೆರಡು ಡಿಫ್ರೆನ್ಸ್ ಇದಕ್ಕೆ. ಓಕೆ, ಸ್ಟ್ಯಾಕ್ಗೂ ಅರೇಗೂ ಇಷ್ಟು ಡಿಫ್ರೆನ್ಸ್ ಇದೆ. ನಾವೀಗ ಇಂಟರ್ವ್ಯೂ ಕ್ವೆಶನ್ಸ್ ನೋಡೋಣ. ಬೇಸ್ಡ್ ಆನ್ ದ ಸ್ಟ್ಯಾಕ್ ಯಾವ್ಯಾವ ಇಂಟರ್ವ್ಯೂ ಕ್ವೆಶನ್ಸ್ ಕೇಳ್ಬೋದು ಇಂಟರ್ವ್ಯೂಯಲ್ಲಿ ಅಂತ ನೋಡೋಣ. ಓಕೆ, ನಿಮಗೆಲ್ಲ ಕಾಣಿಸ್ತಿದೆ ಅನ್ಕೋತಿದ್ದೀನಿ. ಇಲ್ಲಿ ಸ್ಟ್ಯಾಕ್ ಅಂತಂದರೆ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟ್ಯಾಕ್? A stack is a data structure in which only the top element can be accessed and each data can be pushed downwards, leaving the most recent added data on the top. ಈಗ ಸ್ಟ್ಯಾಕ್ ಅನ್ನೋದು ಒಂದು ಡೇಟಾ ಸ್ಟ್ರಕ್ಚರ್, ಅದು ನಮ್ಗೆ ಗೊತ್ತಿದೆ. ಇನ್ ವಿಚ್ ಓನ್ಲಿ ದ ಟಾಪ್ ಎಲಿಮೆಂಟ್ ಕ್ಯಾನ್ ಬಿ ಆಕ್ಸೆಸ್ಡ್. ಇವಾಗ ಸ್ಟ್ಯಾಕಲ್ಲಿ ನಾನು ಯಾವ ಎಲಿಮೆಂಟ್ನ ಆ್ಯಕ್ಸೆಸ್ ಮಾಡ್ಬೋದು, ಮೇಲೆ ಇರೋ ಎಲಿಮೆಂಟೇ ಅಲ್ವಾ, ಕೆಳಗಿರೋ ಎಲಿಮೆಂಟ್ನ ನಾವು ಆ್ಯಕ್ಸೆಸ್ ಮಾಡೋಕ್ಕಾಗಲ್ಲ. ಸೊ ಟಾಪಲ್ಲಿ ಇರೋ ಎಲಿಮೆಂಟ್ನ ನಾವು ಫಸ್ಟ್ ಆ್ಯಕ್ಸೆಸ್ ಮಾಡ್ತೀವಿ ಅಂತ ಹೇಳ್ತಿದ್ದೀವಿ. ಆ್ಯಂಡ್ ಈಚ್ ಡೇಟಾ ಕ್ಯಾನ್ ಬಿ ಪುಷ್ ಡೌನ್ವರ್ಡ್ಸ್. ನಾವು ಯಾವ್ಯಾವ ಡೇಟಾನ ಪುಷ್ ಮಾಡ್ತೀವೋ ಸೊ ಅದೆಲ್ಲ ಡೌನ್ವರ್ಡ್ಸ್ಗೆ ಹೋಗುತ್ತೆ. ಆ್ಯಂಡ್ ಈಚ್ ಲೀವಿಂಗ್ ದ ಮೋಸ್ಟ್ ರೀಸೆಂಟ್ ಆ್ಯಡೆಡ್ ಡೇಟಾ ಆನ್ ದ ಟಾಪ್. ಇವಾಗ ರೀಸೆಂಟಾಗಿ ಯಾವ ಡೇಟಾ ಆ್ಯಡ್ ಮಾಡಿರ್ತೀವೋ, ಇಲ್ಲ ಯಾವುದಾದ್ರೂ ಒಂದು ಡೇಟಾನ ರಿಮೂವ್ ಮಾಡಿಬಿಟ್ಟಿದ್ರು, ಯಾವ ಡೇಟಾ ಈಗ ಪ್ರೆಸೆಂಟ್ ಟಾಪಲ್ಲಿರುತ್ತೋ ಸೊ ಅದನ್ನು ಇದು ಶೋ ಮಾಡುತ್ತಂತೆ. ಅದೇ ಡೆಫಿನೇಷನ್ ಆಫ್ ದ ಸ್ಟ್ಯಾಕ್. ಓಕೆ, ನೆಕ್ಸ್ಟು ವಾಟ್ ಈಸ್ ಲೀಫೋ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸ್ಟ್ಯಾಕಲ್ಲಿ ಲೀಫೋ ಅನ್ನೋದೇ ಮೈನ್ ಇಂಪಾರ್ಟೆಂಟ್. ಯಾಕಂದರೆ ಲಾಸ್ಟ್ ಯಾವ್ದು ಎಂಟ್ರ್ ಆಗಿರುತ್ತೋ ಅದೇ ಫಸ್ಟ್ ಆಚೆಗೆ ಬರುತ್ತೆ. ಸೊ ಅದಕ್ಕೆ ಲೀಫೋ ಅನ್ನೋ ಆಪ್ರೇಷನ್ ಇಲ್ಲಿ ನಡೆಯುತ್ತೆ. ಲಾಸ್ಟ್ ಇನ್ ಫಸ್ಟ್ ಔಟ್ ರೆಫರ್ಸ್ ಟು ಹೌ ಡೇಟಾ ಕ್ಯಾನ್ ಬಿ ಆಕ್ಸೆಸ್ಡ್ ಆ್ಯಂಡ್ ಸ್ಟೋರ್ಡ್ ಆ್ಯಂಡ್ ರಿಟ್ರೀವ್. ಯಾವ ಥರ ಡೇಟಾ ಅನ್ನೋದು ಎಂಟ್ರ್ ಆಗುತ್ತೆ, ಯಾವ ಥರ ಡೇಟಾ ಅನ್ನೋದು ರಿಮೂವ್ ಆಗುತ್ತೆ, ಆ್ಯಂಡ್ ಯಾವ ಥರ ಡೇಟಾ ಅನ್ನೋದು ಸ್ಟೋರ್ ಆಗುತ್ತೆ ಅನ್ನೋದನ್ನು ಕೂಡ ಈ ಲೀಫೋ ಮುಖಾಂತರನೇ ನಮ್ಗೆ ಗೊತ್ತಾಗುತ್ತೆ. ಲಾಸ್ಟ್ ಯಾವ್ದು ಹೋಗಿರುತ್ತೆ, ಸೊ ಅಂತಂದರೆ ಯಾವ್ದು ಆಕ್ಸೆಸ್ ಆಗ್ತಿದೆ, ಯಾವ್ದು ಸ್ಟೋರ್ ಆಗಿದೆ ಒಳಗೆ, ಯಾವ್ದು ನಮಗೆ ರಿಟ್ರೀವ್ ನಮ್ಗೆ ಸಿಕ್ಕಿದೆ ಯಾವುದು, ಸೊ ಅನ್ನೋದನ್ನೆಲ್ಲ ತಿಳಿಸ್ಕೊಡೋದು ಈ ಲೀಫೋ. ಓಕೆ, ನೆಕ್ಸ್ಟ್ ಹೌ ಸ್ಟ್ಯಾಕ್ ಈಸ್ ಇಂಪ್ಲಿಮೆಂಟೆಡ್. ಸ್ಟ್ಯಾಕ್ ಅನ್ನೋದು ಯಾವ ಥರ ಇಂಪ್ಲಿಮೆಂಟ್ ಆಗಿದೆ ನಾನು ಹೇಳಿದ್ದೀನಲ್ಲ ಆವಾಗಲೇ. ಸ್ಟ್ಯಾಕ್ ಅನ್ನೋದು ಬೈ ಯೂಸಿಂಗ್ ಅರೇಸ್ ಆ್ಯಂಡ್ ಲಿಂಕ್ಡ್ ಲಿಸ್ಟ್. ಅರೇ ಮತ್ತು ಅರೇ ಇಲ್ಲ ಅಂದರೆ ಲಿಂಕ್ಡ್ ಲಿಸ್ಟನ್ನು ಎರಡರಲ್ಲಿ ಯಾವುದೋ ಒಂದು ಯೂಸ್ ಮಾಡಿಕೊಂಡು ಇಂಪ್ಲಿಮೆಂಟ್ ಆಗಿದೆ ಕೋಡಲ್ಲಿ. ಓಕೆ, ನೆಕ್ಸ್ಟ್ ವಾಟ್ ಆರ್ ದ ಬೇಸಿಕ್ ಆಪ್ರೇಷನ್ಸ್ ಆಫ್ ದ ಸ್ಟ್ಯಾಕ್. ಯಾವ ಆಪ್ರೇಷನ್ಸ್ ನಡಿಬೋದು ಸ್ಟ್ಯಾಕಲ್ಲಿ ನಾನು ಹೇಳಿದ್ದೀನಿ. ಪುಷ್, ಪಾಪ್, ಪೀಕ್, ಈಸ್ ಎಂಟಿ, ಇದೊಂದು ಎಕ್ಸ್ಟ್ರಾ ಬಂತು. ಡಿಸ್ಪ್ಲೇ ಅನ್ನೋದು ಜನರಲ್ ಆಗಿ ಡಿಸ್ಪ್ಲೇ ಅಂತಂದರೆ ಇಟ್ ವಿಲ್ ಶೋ ಆಲ್ ದ ಡೇಟಾ ಅಲ್ವಾ, ಸೊ ಅದನ್ನು ತೆಗೆದುಬಿಟ್ಟೆ. ಸೊ ಈಸ್ ಎಂಟಿ ಅನ್ನೋ ಕೂಡ ಒಂದು ಆಪ್ರೇಷನ್. ಈಗ ಪುಷ್ ಅಂತಂದರೆ ಏನು, ಆ್ಯಡ್ಸ್ ಎನ್ ಎಲಿಮೆಂಟ್ ಟು ದ ಟಾಪ್ ಆಫ್ ದ ಸ್ಟ್ಯಾಕ್. ಓಕೆ, ಟಾಪಲ್ಲಿ ಆ್ಯಡ್ ಮಾಡುತ್ತೆ, ಅದನ್ನು ನಾವು ಪುಷ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಪ್ ಅಂತಂದರೆ ಏನು, ರಿಮೂವ್ ಆ್ಯನ್ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್. ಓಕೆ, ಸ್ಟ್ಯಾಕಿಂದ ತೆಗೆಯೋದು ನಾವು ಏನಂತ ಕರಿತೀವಿ, ಪಾಪ್ ಅಂತ ಕರಿತೀವಿ. ನೆಕ್ಸ್ಟ್ ಪೀಕ್ ಅಂತಂದರೆ ರಿಟರ್ನ್ಸ್ ದ ಟಾಪ್ ಎಲಿಮೆಂಟ್. ಯಾವುದು ಇಂಡಿಕೇಟ್ ಮಾಡ್ತಿದೆ ಟಾಪ್, ಸೊ ಅದನ್ನು ಇದು ರಿಟರ್ನ್ ಮಾಡುತ್ತೆ, ಆ ವ್ಯಾಲ್ಯೂನ ಇದು ಶೋ ಮಾಡುತ್ತೆ.
ಈಸ್ ಎಂಟಿ ಅಂತಂದರೆ ಇಟ್ ವಿಲ್ ಚೆಕ್ ಇಫ್ ದ ಸ್ಟ್ಯಾಕ್ ಈಸ್ ಎಂಟಿ. ಸ್ಟ್ಯಾಕ್ ಅನ್ನೋದು ಎಂಟಿ ಆಗಿದೆಯಾ ಇಲ್ವಾ ಅನ್ನೋದು ಇದೇ ತೋರಿಸುತ್ತೆ ನಮಗೆ. ಅರ್ಥ ಆಯ್ತಾ? ವಾಟ್ ಈಸ್ ದ ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ದ ಸ್ಟ್ಯಾಕ್ ಆಪ್ರೇಷನ್ ಇನ್ ಅರೇ ಇಂಪ್ಲಿಮೆಂಟೇಷನ್. ಸರಿ, ನಾನು ಅರೇನ ಯೂಸ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಿದ್ದೀನಿ ಅಂತಂದರೆ ಅದರ ಟೈಮ್ ಕಾಂಪ್ಲೆಕ್ಸಿಟಿ ಏನಿರ್ಬೋದು? ಬೆಸ್ಟ್ ಕೇಸಲ್ಲಿ ನಾವು ಒಮೆಗಾ ಆಫ್ 1 ಅಂತ ಕರಿತೀವಿ, ವರ್ಸ್ಟ್ ಕೇಸಲ್ಲಿ ಒಮೆಗಾ ಆಫ್ n ಅಂತ ಕರಿತೀವಿ. ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಟೆಕ್ಸ್ಟ್ ಎಡಿಟರ್ಸಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಬ್ಯಾಕ್ ಟ್ರ್ಯಾಕಿಂಗ್ ಆಲ್ಗರಿದಮ್ಸ್. ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಇಂಪ್ಲಿಮೆಂಟಿಂಗ್ ದ ಡೇಟಾ ಸ್ಟ್ರಕ್ಚರ್ಸ್. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಆ್ಯಂಡ್ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.